ಎಲ್ರಿಗೂ ನಮಸ್ಕಾರ. ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಮೆಣಸಿನ ಸಾರು. ಮಳೆಗಾಲಕ್ಕಂತೂ ಇದು ಹೇಳ್ ಮಾಡಿಸಿದ ರೆಸಿಪಿ. ಬಿಸಿ ಅನ್ನದ ಜೊತೆಗೆ ಒಳ್ಳೆ ಕಾಂಬಿನೇಷನ್. ಅಥವಾ ಇದನ್ನ ಸೂಪ್ ತರ ಕೂಡ ಕುಡಿಬಹುದು. ಪ್ರಯತ್ನ ಮಾಡಿ ನೋಡಿ. ಸುಮಾರು 1 ಲೀಟರ್ಷ್ಟು ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನೀರು ಕುದೀತಾ ಇದೆ. ಒಂದು ದೊಡ್ಡ ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹಣ್ಣಾಗಿದ್ರೆ ಒಳ್ಳೇದು. ಮೀಡಿಯಂ ಸೈಜ್ ಟೊಮೆಟೊ ಇದ್ರೆ 2 ಹಾಕೊಳ್ಳಿ. ದೊಡ್ಡದಿದ್ರೆ ಒಂದೇ ಸಾಕಾಗುತ್ತೆ. ಟೊಮೆಟೊ ಹಾಕಿದ್ಮೇಲೆ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಮುಚ್ಚಿಡಿ. ಸುಮಾರು ಒಂದು 5 ನಿಮಿಷ ಇದನ್ನ ರೆಸ್ಟ್ ಮಾಡಕ್ ಬಿಡಿ. 5 ನಿಮಿಷ ಆದ್ಮೇಲೆ ಟೊಮೆಟೊ ಚೆನ್ನಾಗಿ ಬೆಂದಿದೆ. ಸಿಪ್ಪೆ ಕೂಡ ತಾನಾಗಿ ಸುಲಿದಿದೆ. ಬೆಂದಿರೋ ಟೊಮೆಟೊ ಹಣ್ಣ ಬೇಕಿದ್ರೆ ಕೈಯಲ್ಲೇ ಕಿವುಚ್ಕೋಬಹುದು. ನಾನು ಮಿಕ್ಸಿಯಲ್ಲಿ 1 ರೌಂಡ್ ಹಾಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಸುಲಭ ಆಗುತ್ತೆ, ಕೆಲಸ ಕಡಿಮೆ ಕೂಡ ಆಗುತ್ತೆ. ಆಮೇಲೆ ವೇಸ್ಟೇಜ್ ಕೂಡ ಆಗೋದಿಲ್ಲ. ಟೊಮೆಟೊನ ರುಬ್ಬಿದ್ದಾಗಿದೆ. 1 ಟೇಬಲ್ ಸ್ಪೂನ್ ಅಷ್ಟು ಕಾಳು ಮೆಣಸು ಅಥವಾ ಬ್ಲ್ಯಾಕ್ ಪೆಪ್ಪರ್, 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, 2 ತರತರಿಯಾಗಿ ಪುಡಿ ಮಾಡ್ಕೋಬೇಕು. ಬೇಕಿದ್ರೆ ನೀವು ಇದನ್ನ ಕೈಯಲ್ಲಿ ಕೂಡ ಕುಟ್ಕೋಬಹುದು, ಅಥವಾ ಸುಲಭ ಬೇಕನ್ನಂಗಿದ್ರೆ ಮಿಕ್ಸಿಯಲ್ಲಿ ಕೂಡ ಹಾಕೋಬಹುದು. ಕಾಳು ಮೆಣಸು ಮತ್ತೆ ಜೀರಿಗೆನ ತರತರಿಯಾಗಿ ಪುಡಿ ಮಾಡಿದ್ದಾಗಿದೆ. ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣ ನೆನೆ ಹಾಕಿದ್ದೆ. ಟೊಮೆಟೊ ಬೇಯಿಸಿಟ್ಕೊಂಡಿದ್ನಲ್ಲ ನೀರು, ಅದೇ ನೀರಲ್ಲಿ ಹುಣಸೆ ಹಣ್ಣ ಟೊಮೆಟೊ ತೆಗೆದ ಮೇಲೆ ನೆನೆ ಹಾಕಿದ್ದೆ. ಚೆನ್ನಾಗಿ ಕಿವುಚ್ಕೋಬೇಕು. ಚೆನ್ನಾಗಿ ಕಿವುಚ್ಕೊಂಡ್ಮೇಲೆ ಸಿಪ್ಪೆ ನಾರೆಲ್ಲ ತೆಗೆದ್ಬಿಡ್ಬೇಕು. ಬೀಜ ಇದ್ರೂ ಕೂಡ ತೆಗೆದ್ಬಿಡ್ಬೇಕು. ಗ್ಯಾಸ್ ಸ್ಟವ್ನ ಹಚ್ಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೀನಿ. ಹುಣಸೆ ಹಣ್ಣು ಕಿವುಚಿಟ್ಟಿದ್ನಲ್ಲ, ಆ ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ರುಬ್ಕೊಂಡಿರೋ ಟೊಮೆಟೊ, ಪುಡಿ ಮಾಡಿಟ್ಕೊಂಡಿದ್ನಲ್ಲ ಕಾಳು ಮೆಣಸು ಮತ್ತು ಜೀರಿಗೆ, ಅದು ನಾನು ಮಾಡ್ಕೊಂಡಿರೋ ಮೆಣಸಿನ ಸಾರು ಕ್ವಾಂಟಿಟಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಪುಡಿ ಮಾಡಿಟ್ಕೊಂಡಿರೋ ಕಾಳು ಮೆಣಸು ಮತ್ತು ಜೀರಿಗೆ ಸಾಕಾಗುತ್ತೆ. ಮಿಕ್ಕಿರೋದನ್ನು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಿ ಮುಂದಿನ ಸಲ ರಸಮ್ಮು ಅಥವಾ ಮೆಣಸಿನ ಸಾರು ಮಾಡಿದಾಗ ಉಪಯೋಗ ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಅಷ್ಟು ಸಾರಿನ ಪುಡಿ, ಹೋಮ್ ಮೇಡ್ ಸಾರಿನ ಪುಡಿ ಮನೇಲಿ ಮಾಡಿದ್ದಿದ್ದು. ಇದಿಲ್ಲ ಮನೇಲಿ ಅಂದರೆ ರಸಂ ಪುಡಿನ ಉಪಯೋಗ ಮಾಡಿ, ಅಥವಾ ರೆಡಿಮೇಡ್ ಸಾಂಬಾರ್ ಪುಡಿ, ರಸಂ ಪುಡಿ ಯಾವುದಿದೆ ನಿಮ್ಮ ಮನೇಲಿ ಅದನ್ನೇ ಉಪಯೋಗ ಮಾಡಿ. ಸ್ವಲ್ಪ ಬೆಲ್ಲ ಹಾಕೊಳ್ಳೋದ್ರಿಂದ ರುಚಿ ಬ್ಯಾಲೆನ್ಸ್ ಆಗುತ್ತೆ. ಸುಮಾರು ಒಂದು 5 ನಿಮಿಷ ಆದರೂ ಚೆನ್ನಾಗಿ ಇದನ್ನ ಕುದಿಸ್ಕೋಬೇಕು. ಜೀರಿಗೆ ಕಾಳು ಮೆಣಸೆಲ್ಲ ಹಾಕಿರ್ತೀವಲ್ಲ, ಅದೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಅದರ ರಸ ಬಿಡಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಮುಂದಿನ ಸ್ಟೆಪ್ ಇದಕ್ಕೆ ಒಗ್ಗರಣೆನ ಹಾಕೊಳ್ಳೋದು. ಬಾಣಲೆ ಇಟ್ಕೊಂಡಿದ್ದೀನಿ ಸಣ್ಣದು. 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ, ಸಾಸಿವೆ 1 ಟೀ ಸ್ಪೂನ್ ಅಷ್ಟು, ಸ್ವಲ್ಪ ಹಿಂಗು, ಕರಿಬೇವಿನ ಸೊಪ್ಪು, ಕುಟ್ಟಿಟ್ಕೊಂಡಿರೋ ಬೆಳ್ಳುಳ್ಳಿ ಸುಮಾರು ಒಂದು 7ರಿಂದ 8 ಎಸಳಷ್ಟು. ಬೆಳ್ಳುಳ್ಳಿ ಕ್ವಾಂಟಿಟಿ ಇಷ್ಟ ಇದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಯಾರು ಬೆಳ್ಳುಳ್ಳಿ ತಿನ್ನಲ್ಲ ಅವ್ರು ಇದನ್ನ ಸ್ಕಿಪ್ ಮಾಡ್ಕೊಳ್ಳಿ. ಒಣಮೆಣಸಿನಕಾಯಿ. ಒಗ್ಗರಣೆ ಹಾಕಿದ್ಮೇಲೆ ಮತ್ತೊಮ್ಮೆ ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು 5 ನಿಮಿಷ ಮುಚ್ಚಿಡಿ. ರುಚಿಕರವಾಗಿರೋ ಮೆಣಸಿನ ಸಾರು ಮಳೆಗಾಲಕ್ಕೆ ರೆಡಿಯಾಗಿದೆ. ಬಿಸಿ ಅನ್ನದ ಜೊತೆಗೆ ಅಥವಾ ಸೂಪ್ ಥರ ಕೂಡ ಕುಡಿಬೋದು. ಪ್ರಯತ್ನ ಮಾಡಿ. ಮಾಡೋದು ತುಂಬಾ ಸುಲಭ. ತೊಗರಿಬೇಳೆನ ಕೂಡ ಉಪಯೋಗ ಮಾಡಿಲ್ಲ ಈ ರೆಸಿಪಿಯಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.